ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಲೇಟಾಗೆ ಬಂತು ಅಂತ ಅನ್ಕೋತೀನಿ ವ್ಲಾಗು. ಯುಗಾದಿ ಹಬ್ಬದ ಹಿಂದಿನ ದಿನ ಹಾಗೆ ಯುಗಾದಿ ಹಬ್ಬದ ದಿನ ಎಲ್ಲರೂ ಕೂಡ ಮನೆಯನ್ನು ಡೀಪ್ ಕ್ಲೀನ್ ಮಾಡಿರ್ತಾರೆ. ಬಟ್ ನನಗೆ ಸೀರಿಯಸ್ಲಿ ಆಗಲಿಲ್ಲ. ಮಕ್ಕಳಿಗೆ ಎಕ್ಸಾಮು, ಹೆಲ್ತ್ ಇಶ್ಯೂಸು, ಸೋ ಮೆನಿ ಥಿಂಗ್ಸ್ ಅಂತ ಅಂದರೆ ತಪ್ಪಾಗಲ್ಲ, ಅಷ್ಟು ಬ್ಯುಸಿ ಇದೆ. ಸೊ ಹಾಗಾಗಿ ಮಾಡಿಲ್ಲ. ಇನ್ನು ಮಕ್ಕಳಿಗೆ ರಜೆ ಎಲ್ಲ ಸಿಕ್ಕಾದ್ಮೇಲೆ 1 by 1 ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲ ಅಂತ ಅಂದರೆ ನೋಡೋಣ ಏನಾಗುತ್ತೆ, ಯಾರ್ದಾರು ಹೆಲ್ಪ್ ತೊಗೊಂಡು ಮಾಡೋಣ ಏನು ಅಂತ. ಆಲ್ಮೋಸ್ಟು 2 ರೂಮ್ ಅಂತೂ ಡೀಪ್ ಕ್ಲೀನ್ ಆಗಿದೆ. ಜಸ್ಟ್ ಅಡುಗೆ ಮನೆ ಒಂದು ಹಾಗೆ ಹಾಲ್ ಒಂದು ಕ್ಲೀನ್ ಮಾಡಬೇಕು. ಸೊ ದಟ್ಸ್ ಇಟ್. ಅದನ್ನು ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಒಬ್ಬಳೇ ಮಾಡೋದಕ್ಕೆ. ಆಗಲಿಲ್ಲ ಅಂದರೆ ರಿಸ್ಕ್ ತಗೊಳ್ಳೋಕ್ಕಂತೂ ಹೋಗಲ್ಲ. ಸೊ ಅಡುಗೆ ಮನೆ ಸ್ವಲ್ಪ ಕೌಂಟರ್ ಟಾಪು, ಕಿಚನ್ ಯುಟೆನ್ಸಿಲ್ಸ್ ಎಲ್ಲ ಒರೆಸ್ಕೊಂಡು, ಹಬ್ಬ ಅಲ್ವಾ ಎನಿವೇಸ್ ಮಾಡಲೇಬೇಕು, ಬಿಡೋಕ್ಕಾಗಲ್ಲ. ವರ್ಷಕ್ಕೊಂದ್ಸಲಿ, ಅದರಲ್ಲೂ ನಮ್ಮ ಹೊಸ ವರ್ಷದ ಹಬ್ಬ ಅಂತ ಅಂದರೆ ತಪ್ಪಾಗಲ್ಲ. ಸೊ ಹಾಗಾಗಿ ಅದನ್ನು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಕ್ಸಾಮು ಕೂಡ ಮುಗ್ದಿತ್ತು. ಇಡ್ಲಿಗೆಲ್ಲ ನೆನೆ ಹಾಕಿದ್ದೆ. ನೆಕ್ಸ್ಟ್ ಹಬ್ಬದ ದಿನ ಸ್ವಲ್ಪ ತಲೆನೋವಾಗೋದು ಬೇಡ, ಬೆಳಿಗ್ಗೆ ಎದ್ದ ತಕ್ಷಣವೇ ಕೆಲಸಗಳು, ಪೂಜೆ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಇಡ್ಲಿ ಮಾಡಿಬಿಟ್ರೆ ಇಡ್ಲಿ ಬ್ಯಾಟರು ಮತ್ತು ಗ್ರೇವಿ ಒಂದು ಹಾಕ್ಕೊಂಡು ಮಾಡ್ಬೋದು ಅಂತ. ಕಿಚನೆಲ್ಲ ಕ್ಲೀನ್ ಆಯಿತು. ಇಡ್ಲಿ ಬ್ಯಾಟರ್ ಎಲ್ಲ ರೆಡಿ ಇತ್ತು, ಸಾಂಬಾರು ಕೂಡ ರೆಡಿ ಇತ್ತು. ಸೊ ಜಸ್ಟ್ ಎಲ್ಲ ಕ್ಲೀನ್ ಮಾಡಿ, ಇನ್ನು ಮಗಳು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವಳು ಸ್ವಲ್ಪ ಲಿಟ್ಲ್ ಬಿಟ್ ಹುಷಾರಾಗಿದ್ಲು ಅಂತ ಅವಳನ್ನು ಕೂರಿಸ್ಕೊಂಡು ಆಟ ಆಡಿಸ್ತಿದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಫಸ್ಟು ನಾನು ಮಾಡೋ ಕೆಲಸನೇ ಎಣ್ಣೆ ಹಚ್ಚೋದು. ಮಕ್ಕಳಿಗೆ ಎಣ್ಣೆ ಎಲ್ಲ ಹಚ್ಚಿ ಕೂರಿಸ್ಬಿಡ್ತೀನಿ. ಅಟ್ಲೀಸ್ಟ್ 1 hour 2 hour ನೆನೀಲಿ ಸರ್ ಚೆನ್ನಾಗಿ ಅಂತ. ಅದಾದಮೇಲೆ ಸ್ನಾನ ಮಾಡಿಸಿ, ಇನ್ನು ಆ್ಯಸ್ ಯೂಶ್ವಲ್ ಗೊತ್ತೇ ಇದೆ ಹಬ್ಬದ ಪ್ರಿಪ್ರೇಷನ್ ಅಂತ ಅಂದರೆ ತಳಿರು ತೋರಣಗಳೆಲ್ಲ ಕಟ್ಟೋದು, ಬೇವು ಬೆಲ್ಲ ಹಾಗೆ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡೋದು. ಸೊ ನಮ್ಮ ಹಿಂದೂ ಒಂದು ಸಂಸ್ಕೃತಿ ಅಂದರೆ ಇದೆ ಅಲ್ವಾ. ಸೊ ಆ್ಯಸ್ ಯೂಶ್ವಲ್ ಅದೇ ಥರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಅಡುಗೆ ಬಂತು ಅಂದರೆ ಏನೂ ಮಾಡಬಾರ್ದು, ಅಷ್ಟು ಸ್ವೀಟ್ ತಿನ್ನಲ್ಲ ಮನೇಲಿ, ಪ್ರಿಫರ್ ಮಾಡಲ್ಲ ಅಂತ ಅಂದ್ಕೊಂಡು ಹೆಂಗಾರ ಆಗಲಿ ಒಂದು ಹಬ್ಬದ ವೈಬ್ ಕೊಡಲಿ ಅಂತ ಅಂದ್ಬಿಟ್ಟು ಒಬ್ಬಟ್ಟೊಂದು ಮಾಡಿದೆ. ಬಟ್ ಪರ್ಫೆಕ್ಟಾಗಿ ಬಂದಿತ್ತು ಒಬ್ಬಟ್ಟು. ಅದೇ ಜೊತೆಗೆ ಒಂದು ವಡೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ವಡೆನೂ ತುಂಬ ಚೆನ್ನಾಗಿ ಬಂತು. ಅದ್ರ ಹಿಂದೆಯೇ ಒಂದೇ ಒಂದು ಸೌತೆಕಾಯಿ ಹಾಕಿ ಸೌತೆಕಾಯಿ ಸಲಾಡ್ ಮಾಡಿದೆ, ಕೋಸಂಬರಿ ಮಾಡಿದೆ. ಮಾಡಬಾರ್ದು ಅಂದ್ಕೊಂಡೆ, ಇಷ್ಟೆಲ್ಲ ಮಾಡಿಬಿಟ್ಟೆ ನಾನು, ಒಂದ್ರ ಹಿಂದೆ ಒಂದು. ಸೊ ಹೀಗೆ ಚಿತ್ರಾನ್ನ, ಗೊಜ್ಜು, ಇಡ್ಲಿ, ಅನ್ನ, ಸಾರು, ಬೇಳೆ ಸಾರು ಎಲ್ಲ ಪ್ರತಿಯೊಂದು. ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಕೈಯಲ್ಲಿ ಒಬ್ಬಟ್ಟು ಚೆನ್ನಾಗೇ ಬರ್ತಾ ಇರಲಿಲ್ಲ. ನಾನು ತರಿಸ್ಕೊಂಡು ತಿಂದ್ಬಿಡ್ತಿದ್ದೆ ಆಸೆ ಆಗಿ. ಸೊ ಅದೇ ಹೇಳಲ್ವಾ, ಪ್ರಯತ್ನ ಪಡ್ತಾ ಇರಬೇಕು, ಯಾವತ್ತಾದರೂ ಒಂದಿನ ಸಕ್ಸಸ್ ಆಗ್ತೀವಿ ಅಂತ. ಸೊ ಇದೇ ನಾನೇ ಬೆಸ್ಟ್ ಎಕ್ಸಾಂಪಲ್ಲು, ಒಬ್ಬಟ್ಟೇ ಬೆಸ್ಟ್ ಎಕ್ಸಾಂಪಲ್ಲು ಅಂತಲೇ ಅನ್ಬೋದು. ತುಂಬ ಎಷ್ಟೊಂದು ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನಿಜವಾಗ್ಲೂ. ಒಬ್ಬಟ್ಟಿನ ಕತೆ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡ ಕತೆ ಇದೆ. ಯಾವಾಗಾದರೂ ಹೇಳ್ತೀನಿ, ಕಮೆಂಟ್ ಮಾಡಿ ಒಬ್ಬಟ್ಟಿನ ಕತೆ ಹೇಳಿ ಅಂತ, ಅವಾಗ ಹೇಳ್ತೀನಿ ನಾನು. ಸೊ ಇದಾಗಿತ್ತು. ಅದಾದಮೇಲೆ ಒಬ್ಬಟ್ಟೆಲ್ಲ ಪರ್ಫೆಕ್ಟಾಗಿ ಬಂತು. ಒಬ್ಬಟ್ಟು ಸಾರು, ಇಡ್ಲಿ, ಗೊಜ್ಜು ಪ್ರತಿಯೊಂದು ರೆಡಿ ಇತ್ತು. ಪೂಜೆ ಸ್ವಲ್ಪ ಲೇಟ್ ಆಗಿಬಿಡ್ತು ಈ ಸಲ, 3:30 ಆಗಿಬಿಡ್ತು. ಯಾಕಂದರೆ ಎಲ್ಲ ನಾನೇ ಪ್ರತಿಯೊಂದು ಮಾಡಿದ್ದಲ್ಲ. ಸೊ ವಿತೌಟ್ ಎನಿ ಒನ್ ಹೆಲ್ಪ್, ಮಕ್ಕಳು ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಮನೆಯೂ ಕೂಡ ಡೀಪ್ ಕ್ಲೀನ್ ಆಗಿರಲಿಲ್ಲ. ಸೊ ಹಾಗಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಅಡುಗೆ ಮಾಡಿ ಸಾಕಾಗೋಗ್ಬಿಡ್ತು ಈ ಸಲ. ಹಬ್ಬ ಯಾಕಪ್ಪ ಬಂತು ಅಂತ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ಮತ್ತೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಡೇಗೆ ಮಾಡಬೇಕಲ್ಲ ನಾನ್ ವೆಜ್ಜು, ಅದು ಇದು ಎಲ್ಲದಕ್ಕೂ. ಇಷ್ಟ ಆಗಿತ್ತು ನನ್ನ ಹಬ್ಬದ ಕಥೆ ನಿಮ್ಮ ಜೊತೆ ಅಂತ ಅಂದರೆ ತಪ್ಪಾಗಲ್ಲ. ಹಾಗೆ ಯುಗಾದಿ ಹಬ್ಬ ಒಂಥರ ಬೆಸ್ಟ್ ಫೀಲಿಂಗ್ ಅಂತ ಅನ್ಬೋದು. ವರ್ಷದ ಒಂದು ಅಕಾಡೆಮಿಕ್ ಇಯರ್ ಮಕ್ಳಿಗೂ ಕೂಡ ಮುಗ್ದಿರುತ್ತೆ. ಚೆನ್ನಾಗಿ ಮಕ್ಕಳಿಗೆಲ್ಲ ಹಬ್ಬದ ಫೀಲಿಂಗ್ ಕೊಡ್ಬೋದು, ಫ್ರೀಯಾಗಿರ್ತಾರೆ ಅಂತ. ಸೊ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬದ. ನೀವೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನಾವಂತೂ ಹೀಗೆ ಮಾಡಿದ್ವಿ. ನಿಮ್ಮ ಮನೇಲೂ ಕೂಡ ಹೀಗೆ ಆಗುತ್ತಾ ಗಡಿಬಿಡಿಯಲ್ಲಿ ಅಂತ ಹೇಳೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ. ಬಾಯ್, ಟೇಕ್ ಕೇರ್, ಹ್ಯಾಪಿ ಯುಗಾದಿ ಫಾರ್ ಆಲ್.